ಇವತ್ತು ಮಾರ್ನಿಂಗ್ ಒಂದು ಸಿಂಪಲ್ ಆಗಿರೋ ಅಂಥ ರಂಗೋಲಿನ ಹಾಕಿ ದಿನನ ಶುರು ಮಾಡಿದೆ. ಇವತ್ತು ನಿಮ್ಮ ಜೊತೆ ಸಿಂಪಲ್ಲಾಗಿ ತುಂಬಾ ಈಸಿಯಾಗಿ ಮಕ್ಕಳು ಇಷ್ಟಪಡೋ ಥರ ಲಂಚ್ ಬಾಕ್ಸಿಗೂ ಆಗೋ ಥರ ಒಂದು ಶಾವಿಗೆ ಉಪ್ಪಿಟ್ಟಿನ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಶಾವಿಗೆ ಉಪ್ಪಿಟ್ಟು ಉದ್ರುದ್ರಾಗಿ ಬರಬೇಕು ಅಂದರೆ ಮೊದಲಿಗೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಶಾವಿಗೆ ಹುರಿಬೇಕು. ಯಾಕಂದರೆ ಶಾವಿಗೆ ಒಂದಕ್ಕೊಂದು ಅಂಟಬಾರ್ದು ಅಂತ. ಶಾವಿಗೆನ ಉರಿಯೋಕ್ಕಿಟ್ಟಾಗ್ಲೇ ಇನ್ನೊಂದು ಸ್ಟವ್ ಮೇಲೆ ನೀರನ್ನು ಕೂಡ ಕುದಿಯೋಕ್ಕಿಟ್ಕೊಂಡಿದ್ದೆ. ಶಾವಿಗೆ ಹುರಿದಾದ ತಕ್ಷಣ ಕುದಿತಿರೋ ಅಂಥ ನೀರಿಗೆ ಶಾವಿಗೆನ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಒಂದು 2 ನಿಮಿಷ ಕುದಿಸಿದ್ರೆ ಸಾಕು. ಜಾಸ್ತಿ ಹೊತ್ತು ಕುದಿಸೋದೇನು ಬೇಡ. ಜಾಸ್ತಿ ಬೆಂದರೆ ಶಾವಿಗೆ ಅಂಟಂಟು ಥರ ಆಗಿ ಉಪ್ಪಿಟ್ಟು ಮುದ್ದೆ ಥರ ಆಗೋಗುತ್ತೆ. ಅದಕ್ಕೆ ನಾನಿಲ್ಲಿ ಬರೀ ಒಂದು 2 ನಿಮಿಷ ಅಷ್ಟೇ ಕುದಿಸಿರೋದು. ಇದಾದಮೇಲೆ ಆ ನೀರನ್ನೆಲ್ಲ ಸಪ್ರೇಟ್ ಮಾಡಿ ಶಾವಿಗೆನ ಒಂದು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಆವಾಗಲೇ ಶಾವಿಗೆನ ಹುರಿದ್ನಲ್ಲ, ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಗೋಡಂಬಿ, ಬಾದಾಮಿ, ಶೇಂಗಾ, ಉದ್ದಿನಬೇಳೆ, ಕಡಲೆಬೇಳೆ ಹಾಗೆ ಸ್ವಲ್ಪ ಕರಿಬೇವನ್ನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡಾದ ತಕ್ಷಣ ಒಂದು 2ರಿಂದ 3 ಹಸಿಮೆಣಸನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಈರುಳ್ಳಿ ಮತ್ತು ಟೊಮೊಟೊನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಸ್ವಲ್ಪ ಅರಿಶಿನ ಪುಡಿನ ಸೇರಿಸಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಆವಾಗಲೇ ಎತ್ತಿಟ್ಟಿರೋಂಥ ಶಾವಿಗೆನ ಸೇರಿಸಿ ಮಿಕ್ಸ್ ಕೊಟ್ಟರೆ ಶಾವಿಗೆ ಉಪ್ಪಿಟ್ಟು ಆಲ್ಮೋಸ್ಟ್ ರೆಡಿ ಆಗುತ್ತೆ. ಇದ್ರ ಜೊತೆಗೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ನಿಮಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ನಿಂಬೆ ರಸನ ಸೇರಿಸಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟರೆ ಶಾವಿಗೆ ಉಪ್ಪಿಟ್ಟು ರೆಡಿ ಆಗುತ್ತೆ. ತಿಂಡಿನೆಲ್ಲ ರೆಡಿ ಮಾಡಿಟ್ಟು ಬೇರೆ ಕೆಲಸಗಳನ್ನೆಲ್ಲ ಮುಗಿಸಿ ನನ್ನ ಮಗನಿಗೆ ಬಾಕ್ಸ್ನ ಪ್ಯಾಕ್ ಮಾಡಿ ಇವತ್ತಿನ ಸ್ನ್ಯಾಕ್ಸ್ಗೆ ಡ್ರೈ ಫ್ರೂಟ್ಸ್ನ ಇಟ್ಕೊಟ್ಟಿದ್ದೆ. ಹಾಗೆ ಇವತ್ತು ಸಂಜೆ ನಾನು ಸ್ಮಾರ್ಟ್ ಬಜಾರ್ಗೆ ಹೋಗಿದ್ದೆ. ಅಲ್ಲಿ ಕೆಲವೊಂದು ಐಟಮ್ಸ್ನ ತಂದಿದ್ದೆ. ಅದರಲ್ಲಿ ನನಗೆ ಈ ಪುಟ್ಟ ಗ್ಲಾಸ್ ಕಂಟೈನರ್ಸು ತುಂಬಾ ಇಷ್ಟ ಆಯಿತು. ಇದಕ್ಕೆ ಇವಾಗ ಕೆಲವೊಂದು ಮಸಾಲೆಗಳೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ಸ್ಟೋರ್ ಮಾಡಲಿಕ್ಕೆ ಚೆನ್ನಾಗಿರುತ್ತೆ ಅಂತ ತೊಗೊಂಡು ಬಂದೆ. ಹಾಗೆ ಅಲ್ಲಿ ಜ್ಯೂಸ್ ಗ್ಲಾಸಸ್ ಕೂಡ ಇತ್ತು, ಅದು ಇಷ್ಟ ಆಯಿತು. ಜ್ಯೂಸ್ ಗ್ಲಾಸಸ್ನು ಕೂಡ ತೊಗೊಂಡು ಬಂದೆ. ಹಳೆ ಕೆಟಲ್ಲು ಹಾಳಾಗಿತ್ತು, ಅದಕ್ಕೆ ಇವಾಗ ಒಂದು ಹೊಸ ಕೆಟಲ್ ಬೇಕಿತ್ತು. ಹಾಗಾಗಿ ಒಂದು ಹೊಸ ಕೆಟಲ್ ಕೂಡ ತೊಗೊಂಡು ಬಂದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.